ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಸಾಗರದಲ್ಲಿ ಗೋಕಳ್ಳರ ಅಟ್ಟಹಾಸ, ಹಿಂದೂ ಸಂಘ ಆಕ್ರೋಶ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿ. ನೀವು ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಗೋ ಕಳ್ಳತನದ ಪ್ರಕರಣಗಳು ಮಿತಿಮೀರಿದ್ದು, ಇಂದು ಅಲ್ಲಿನ ಪರಿಸ್ಥಿತಿ ರೊಚ್ಚಿಗೆದ್ದಿದೆ. ಸತತವಾಗಿ ನಡೆಯುತ್ತಿರುವ ಗೋ ಕಳ್ಳತನಕ್ಕೆ ಬ್ರೇಕ್ ಹಾಕಲು ಆಗ್ರಹಿಸಿ ಸಾಗರದಲ್ಲಿ ಇಂದು ಹಿಂದೂ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಬೀದಿಗಿಳಿದಿದ್ದಾರೆ. ಕಳ್ಳರನ್ನು ಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿರುವ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳ್ಳರನ್ನು ತಕ್ಷಣವೇ ಬಂಧಿಸಿ ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಎಂದು ಆಗ್ರಹಿಸಿ ರಸ್ತೆ ಮಧ್ಯದಲ್ಲೇ ಕುಳಿತು ಪ್ರತಿಭಟನೆ ನಡೆಸಲಾಗುತ್ತಿದೆ. ಇದರಿಂದಾಗಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸಾಗರದ ಜನತೆ ಈಗ ಆತಂಕದಲ್ಲಿದ್ದಾರೆ. ದಿನಬೆಳಗಾದರೆ ಸಾಕು ಹಟ್ಟಿಗಳಲ್ಲಿರುವ ಹಸುಗಳು ಮಾಯವಾಗುತ್ತಿವೆ. ಈ ಬಗ್ಗೆ ದೂರು ನೀಡಿದರೂ ಪೊಲೀಸರು ಮೌನ ವಹಿಸಿದ್ದಾರೆ ಎಂಬುದು ಸ್ಥಳೀಯರ ನೇರ ಆರೋಪ. ಪ್ರತಿಭಟನಾಕಾರರ ಎಚ್ಚರಿಕೆ ಒಂದೇ, ಈಗಲೇ ಗೋ ಕಳ್ಳರಿಗೆ ಪಾಠ ಕಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನೂ ತೀವ್ರ ಸ್ವರೂಪ ಪಡೆಯಲಿದೆ. ಇದನ್ನು ಗಮನಿಸಿದ ಪೊಲೀಸ್ ಇಲಾಖೆ ಹಲವು ಗೋ ಮಾಂಸದ ಅಡ್ಡೆಗಳಿಗೆ ರೇಡ್ ಮಾಡಿ ಕೆಲವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗ ನಗರದ ಸೋಮಿನಕೊಪ್ಪ, ಟಿಪ್ಪು ನಗರ ಸೇರಿದಂತೆ ಭದ್ರಾವತಿಯ ಕೆಲವು ಕಡೆ ಹಿಂದೂ ಸಂಘಟನೆಗಳ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಗೋಮಾಂಸ ವಶಕ್ಕೆ ಪಡೆಯಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇದು ಈಗಿನ ವಿಶೇಷ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಸ್ಕಾರ್ಪಿಯೋ ಅರ್ಧ ಗಂಟೆ ಅಲ್ಲೇ ಸುತ್ತಮುತ್ತ ಓಡೋದು, ಯಾವುದೇ ಒಂದು ಭೇಟಿ ಪೊಲೀಸರು ಅಲ್ಲಿಲ್ಲ. ಅದು ಯಾವಾಗಿದ್ದು 4 ತಿಂಗಳಿಂದ ಅದನ್ನ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ನಗರದಲ್ಲಿ ಅದಾಗಿದೆ. ಅದಾದ್ಮೇಲೆ 10 ದಿನಗಳ ಹಿಂದೆ 15 ದಿನಗಳ ಹಿಂದೆ ಸಾಗರದ ಟ್ಯಾಂಕಿ, ಯಾವುದು ನೀರಿನ ಟ್ಯಾಂಕಿ ಕೆಳಗಡೆ ಅಲ್ಲಿ 2 ದನಗಳನ್ನ ತುಂಬಿಕೊಂಡು ಹೋಗಿದ್ದಾರೆ. ಪೊಲೀಸ್ ಇಲಾಖೆಗೆ ಆ ವಿಡಿಯೋ ನಿನ್ನೆ ಇವತ್ತು 4ನೇ ತಾರೀಕು ಸಹ 2 ದನಗಳು ಕಳ್ತನ ಹೋಗಿದೆ. ಇಷ್ಟೆಲ್ಲ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟು ಹಿಂದೂ ಸಮಾಜ ಸಣ್ಣ ಸಮಾಜ ಅಂತ ಪೊಲೀಸ್ ಇಲಾಖೆ ತಗೊಂಡ್ಬಿಟ್ಟಿದೆ. ಇವ್ರೇನ್ ಮಾಡಲ್ಲ, ನಿಲ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಹೋಗ್ತಾರೆ. ಅದನ್ನ ಪೊಲೀಸ್ ಇಲಾಖೆ ಮತ್ತು ಮುಸಲ್ಮಾನರು ಮತ್ತು ಗೋಕಳ್ಳತನ ಮಾಡೋರು ಅಷ್ಟು ಅನ್ಕೊಂಡ್ಬಿಟ್ಟಾರೆ. ಹಾಗಾಗಿ ಇವತ್ತು SP ಬರೋ ತನಕ ನಾವು ಮಾತ್ರ ಹೋಗಲ್ಲ. ಇಷ್ಟು ಜನ ಬಂದ 100 ಜನರಲ್ಲೇ ಅಷ್ಟು ಜನ ಹೋಗ್ಲಿ, ನಾವು 10 ಜನ ಆಗ್ಲಿ 5 ಜನ ಆಗ್ಲಿ ಇವತ್ತು ನಾವು MLA ಅವರು ಬರ್ಬೇಕು. ಅಲ್ಲಿ ತನಕ ನಾವು ಹೋಗಲ್ಲ.